ಅವ್ರು ಹೇಳಿ ನಾನು ಆರೋಪ ಮಾಡೋದಿಲ್ಲ ಗೊತ್ತಿಲ್ಲದಂತೆ. ಭಾಳ ಸಂತೋಷ ವಿಷಯ. ಯಾಕಂದರೆ ಒಬ್ರು ಆರೋಪ ಮಾಡ್ತಾರೆ ಅಂತ ಆರೋಪ ಮಾಡೋದು ತಪ್ಪು. ಸ್ವಂತ ಗೊತ್ತಿದ್ರೆ ಹೇಳುವಂಥದ್ದು. ಈಗ ಬೆಲ್ಲದವ್ರ ಮೇಲೆ ದೊಡ್ಡ ಭಾರ ಬಿದ್ದಿದೆ, ಇದ್ರ ಪ್ರೂವ್ ಮಾಡಬೇಕು. ಅದು ಅಲ್ಲಿ ಅವ್ರನ್ನ ನೋಡೋದಕ್ಕಿಂತ ಮುಸ್ಲಿಮರಿಂದ ಆಗ್ಯದಂತ ಅನ್ನೋದು ಆರೋಪ ಮಾಡ್ತಾಯಿದ್ದಾರೆ. ಇದು ಒಂದು ರೀತಿ ಏನಪ್ಪ ಅಂತಂದ್ರೆ, ನಿಜ ಇದ್ರಂತೆ ತನಿಖೆ ಆಗಲಿ ಶಿಕ್ಷೆ ಆಗಲಿ ಯಾರು ಮಾಡಿದಾರ? ನಿಜ ಇಲ್ಲದೆ ಹೋದ್ರೆ ಇದನ್ನು ಸುಮ್ಮನೆ ಮಾಡಿದ್ರೆ ಎರಡು ಕೋಮುಗಳ ಮಧ್ಯದಲ್ಲಿ ಭಿನ್ನ ಮತವನ್ನು ಮೂಡಿಸುವಂಥದ್ದು, ಮತ್ತಷ್ಟು ದೂರ ಸರಿಯುವಂಥ ಮಾಡುವಂಥ ಒಂದು ಮನೋಧರ್ಮ ಇದಪ್ಪ ಅನ್ನೋಂತ ಹೇಳಬೇಕಾಗ್ತದೆ. ಯಾಕಂದ್ರೆ ಆರೋಗ್ಯ ತಪ್ಪೋದಕ್ಕೆ, ಅವ್ರು ಬರಂದು ಇರೋದಕ್ಕೆ, ಆಹಾರ ಕೊಟ್ಟಿದ್ದಕ್ಕೆ ಒಂದಕ್ಕೊಂದು ನೀವೇನೋ ಒಂದು ಇವತ್ತು ಹೇಗೆ ಕೊಡ್ತೀರಿ ಕೋಇನ್ಸಿಡೆನ್ಸನ್ನು, ಅದು ನಿಜನ ಆಗಿದ್ದರೆ ತನಿಖೆ ಆಗಿ ಹೊರಗೆ ಬರಲಿ. ಅದಕ್ಕೆ ವಿಜಯಾನಂದ ಕಾಶಪ್ಪನವ್ರು ಹೇಳ್ತಾ ಇದ್ದಾರೆ, ಇಲ್ಲರಿ ಅದು ಹಾಗೆ ಬಿಡಲಿ, ತನಿಖೆ ಆಗಲಿ. ಪಂಚಮಸಾಲಿ ಪೀಠದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ಆಹಾರದಲ್ಲಿ ವಿಷಪ್ರಾಶನ ಆರೋಪ ಕುರಿತು ತನಿಖೆ ನಡೆಯಲಿ ಎಂದು ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರು ಒತ್ತಾಯ ಮಾಡಿದ್ದಾರೆ. ತನಿಖೆ ಆಗಬೇಕು ಅಂತ. ಯಾಕೆಂತಂದ್ರೆ ಇದು ವಿಜಯಾನಂದ ಕಾಶಪ್ಪನವರು ಪರ್ಯಾಯ ಪೀಠ ಮಾಡೋನು, ಅವರು ನಮ್ಮ ಮನೆಗೆ ಹೋಗಲಿ, ರಾಜೀನಾಮೆ ಕೊಡಲಿ, ಹೊರಗೆ ಬರಲಿ, ಅಥವಾ BJP ಹೋಗಲಿ, ಅವ್ರು ಆರೋಪ ಮಾಡ್ತಾಯಿದ್ದಾರೆ. ಇನ್ನೊಂದು ಕಡೆ ಬೆಲ್ಲದವ್ರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನ ಕೆಲಸ ಸರಿ ಇದು ಅಂತ ಹೇಳ್ತಾ ಇದ್ದಾರೆ. ಇವರಿಬ್ಬರು ಕಾಂಗ್ರೆಸ್ಗರು ಮತ್ತು ನಮ್ಮ BJPಗರು ಏನು ಮಾಡಲಿಕ್ಕೆ ಹೊರಟಿದ್ದಾರೆ? ಯಾಕೆ ಪಾಪ ಅವ್ರು ಮುಗ್ಧ ಮತ್ತು ಧರ್ಮವನ್ನು ಜನರಿಗೆ ಹೇಳ್ತಾ ಹೊರಟಿರುವಂಥ ಸ್ವಾಮೀಜಿಯವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕಿಂತಲೂ ಹೆಚ್ಚಿಗೆ ಇಲ್ಲಿ ಏನದಪ್ಪ ಅಂದ್ರೆ, ಪಂಚಮಸಾಲಿ ಜನ ಒಂದೇನು ನಂಬುಗೆಯಿಂದ ಒಂದು ಪೀಠ ಸ್ಥಾಪಿಸಿಕೊಂಡಿದ್ದಾರೆ. ಜೊತೆಗೆ ಒಬ್ಬ ಒಂದು ಆಧ್ಯಾತ್ಮಿಕ ಅಭ್ಯಾಸ ಮಾಡಿದಂಥ ನಮ್ಮ ಏನಪ್ಪ ಅಂದ್ರೆ ಮೃತ್ಯುಂಜಯ ಸ್ವಾಮೀಜಿಯವ್ರನ್ನ ಆ ಪೀಠಕ್ಕೆ ನೇಮಿಸ್ಕೊಂಡಿದ್ದಾರೆ. ಅಲ್ಲಿ ನೇಮಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ 2A ಸಲುವಾಗಿ ಒಂದಿಷ್ಟೇನೋ ಪ್ರಯತ್ನ ನಡೆದ ಪಾಪ ಅಲ್ಲೇ ಬಡವರಿಗೆ, ಪಂಚಮಸಾಲಿ ಜನರಿಗೆ ಅನುಕೂಲ ಆಗಲಂದರೆ